ರಾಜ್ಯದಲ್ಲಿ ನಕಲಿ ವೈದ್ಯರು ಮತ್ತು ನಕಲಿ ಕ್ಲಿನಿಕ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ವಿಧಾನ ಪರಿಷತ್ನಲ್ಲಿ ನಿನ್ನೆ ಹೇಳಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಗೋವಿಂದರಾಜು ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿ ಕ್ಲಿನಿಕ್ಗಳನ್ನು ಪ್ರಾರಂಭಿಸಲು ಕೆಪಿಎಂಇ ತಿದ್ದುಪಡಿ ಅಧಿನಿಯಮ 2017ರ ಸೆಕ್ಷನ್ 5ರಂತೆ ನೋಂದಣಿಗೆ ಅರ್ಜಿ ಸಲ್ಲಿಸಿ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯ ಎಂದು ಹೇಳಿದರು. ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಕೆಪಿಎಂಇ ಅಧಿನಿಯಮ 2017 ಸೆಕ್ಷನ್ 4ರ ಅನ್ವಯ ನೋಂದಣಿ ಮತ್ತು ಕುಂದುಕೊರತೆ ಪ್ರಾಧಿಕಾರವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಮಿತಿ ರಚಿಸಲಾಗಿದೆ. ಈ ಸಮಿತಿಗೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿದ್ದು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾಗಿರುತ್ತಾರೆ ಹಾಗೂ ಇತರೆ ಸದಸ್ಯರಾಗಿ ಆಯುಷ್ ಅಧಿಕಾರಿ, ಭಾರತೀಯ ವೈದ್ಯಕೀಯ ಸಂಘದ ಓರ್ವ ಸದಸ್ಯ ಹಾಗೂ ಓರ್ವ ಮಹಿಳಾ ಪ್ರತಿನಿಧಿಗಳು ಇರಲಿದ್ದಾರೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಜನವರಿ 2021ರಿಂದ ಇಲ್ಲಿಯವರೆಗೆ ಕೋಲಾರ ಜಿಲ್ಲೆಯಲ್ಲಿ 134 ನಕಲಿ ಕ್ಲಿನಿಕ್ಗಳನ್ನು ಪತ್ತೆ ಮಾಡಲಾಗಿದೆ. ಈ ಪೈಕಿ 16 ಕ್ಲಿನಿಕ್ಗಳನ್ನು ಸೀಸ್ ಮಾಡಲಾಗಿದೆ. ಈವರೆಗೆ 102 ನಕಲಿ ಕ್ಲಿನಿಕ್ಗಳನ್ನು ಮುಚ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಅದು ಖಂಡಿತ. ಮತ್ತು ಅದರ ಜೊತೆಯಲ್ಲಿ ಆಯುಷ್ ಪದ್ಧತಿ, ಈಗ ಅವರು ಹೇಳಿದ್ರು, ಅನೇಕ ಆಯುಷ್ ಡಾಕ್ಟರ್ಸ್ ಕೂಡ ಅವರು ಅಲೋಪತಿಕ್ ಪರ್ಮಿಷನ್ ಅಧಿಕೃತವಾಗಿ ಕೇಳ್ತಾ ಇದ್ದಾರೆ. ಅದರಿಂದ ಇದು ಏನಾಗ್ತದೆ, ಒಂದ್ ಕಡೆ ಅವರ ಒಂದು ಔಷಧಿಯ ಗುಣಮಟ್ಟದ ಒಂದು ಕ್ವಾಲಿಟಿ ಬಗ್ಗೆ ಆಗಲಿ ನಮಗೆ ಸರಿಯಾದಂತ, ಯಾಕಂದ್ರೆ ಈ ಮಾಡರ್ನ್ ಮೆಡಿಸಿನ್ ಅಲ್ಲಿ ನಾವು ಪ್ರತಿಯೊಂದು ಕೂಡ ನಾವು ಚೆಕ್ ಮಾಡ್ಬೋದು. ಅದರ ಕಾಂಪೌಂಡ್ ಏನು, ಮಾಲಿಕ್ಯೂಲ್ ಏನು, ಅದರ ಎಫಿಕಸಿ ಏನು, ಅದರ ಒಂದು ಅದೆಲ್ಲ ನೋಡ್ಬೋದು. ಆದ್ರೆ ಇವರಲ್ಲಿ ನಾವು ಏನು ನೋಡೋಕ್ಕಾಗೋದಿಲ್ಲ. ಅದ್ರಲ್ಲಿ ಏನಂತ ಇಷ್ಟು ಮಾತ್ರ ನೋಡ್ಬೋದು. ಏನಾದ್ರೂ